ಕೆಲವೇ ಗಂಟೆಗಳ ಹಿಂದೆ ಇರಾನ್ ಕುವೈತ್ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಟರ್ಮಿನಲ್ 1 ಮೇಲೆ ಡ್ರೋನ್ ಮಿಸೈಲ್ ದಾಳಿ ಮಾಡಿದೆ. ದಾಳಿಯ ಪರಿಣಾಮ ಏರ್ಪೋರ್ಟ್ ಟರ್ಮಿನಲ್ 1 ಧ್ವಂಸಗೊಂಡಿದೆ. ಈ ದಾಳಿಯಿಂದ 63 ಜನ ಗಂಭೀರವಾಗಿ ಗಾಯವಾಗಿದ್ದಾರೆ. ಒಂದಕ್ಕಿಂತ ಹೆಚ್ಚು ಮಂದಿ ಕ್ಷಣದಲ್ಲೇ ಸಾವಿನಪ್ಪಿದ್ದಾರೆ. ಇದರಲ್ಲಿ ಒಬ್ಬ ಭಾರತೀಯನಿದ್ದ ಎನ್ನುವುದು ಕೆಲವೊಂದು ಮಾಹಿತಿಗಳ ಪ್ರಕಾರ ತಿಳಿದು ಬಂದಿದೆ. ಇದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಇನ್ನೂ ತಿಳಿದಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ದಾಳಿಯ ಜವಾಬ್ದಾರಿಯನ್ನ IRGC ಇರಾನಿಯನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ತೆಗೆದುಕೊಂಡಿದೆ. ದಾಳಿಗೆ ಕಾರಣ ಕುವೈಟ್ ತನ್ನ ದೇಶದಲ್ಲಿ US ಮಿಲಿಟರಿಗೆ ಜಾಗ ಕೊಟ್ಟು US ಕುವೈಟ್ ಇಂದ ಲೆಬನನ್ ಮತ್ತು ಪ್ಯಾಲೆಸ್ತೀನಿಯನ್ ಮೇಲೆ ಇಸ್ರಾಯೇಲ್ ಪರವಾಗಿ ಇಸ್ರಾಯೇಲ್ ಜೊತೆ ಸೇರಿ ದಾಳಿ ಮಾಡ್ತಾ ಇದೆ ಅನ್ನೋದು. ಈ ನಡುವೆ ಇರಾನ್ ಮಿಲಿಟರಿ ಇಸ್ರಾಯೇಲ್ಗೆ ಒಂದು ದೊಡ್ಡ ಮೆಸೇಜ್, ಒಂದು ದೊಡ್ಡ ಸಂದೇಶವನ್ನ ಕೊಡುತ್ತೆ. ನಾರ್ತ್ ಇಸ್ರಾಯೇಲ್ ಅನ್ನ ಆದಷ್ಟು ಬೇಗ ಖಾಲಿ ಮಾಡಿಬಿಡಿ, ಯಾವುದೇ ಕ್ಷಣದಾರ್ಧದಲ್ಲಿ ನಾವು ಯುದ್ಧವನ್ನ ಸಾರುತ್ತೇವೆ ಅನ್ನೋದು. ಇಲ್ಲಿ ಮತ್ತೆ ಹುಟ್ಟೋ ಪ್ರಶ್ನೆ, ಸೀಸ್ ಫೈರ್ ಆದ್ರೂ ಕೂಡ ಮತ್ತೆ ದಾಳಿಯನ್ನ ಯಾರು ಶುರು ಮಾಡಿದ್ರು? ಇದಕ್ಕೆ ಉತ್ತರ ಇಸ್ರಾಯೇಲ್. ಯಾಕಂದ್ರೆ ಇಸ್ರಾಯೇಲ್ ನಿರಂತರವಾಗಿ ಕಳೆದ 7 ದಿನದಿಂದ ಲೆಬನನ್, ಪ್ಯಾಲೆಸ್ತೀನ್, ಗಜಾ ಮೇಲೆ ನಿರಂತರವಾಗಿ ದಾಳಿ ಮಾಡಿ ಧ್ವಂಸ ಮಾಡಿಬಿಟ್ಟಿದೆ. ಜನರಿಗೆ ಗಜಾದಲ್ಲಿ ಕೊನೆಗೆ ಒಂದು ಹಾಸ್ಪಿಟಲ್ ಇತ್ತು, ಅದನ್ನು ಕೂಡ ಇಸ್ರಾಯೇಲ್ ನೆಲಸಮ ಮಾಡಿಬಿಟ್ಟಿದೆ. ಇನ್ನೇನಾಗುತ್ತೆ ಮುಂದೆ ಈ ಜಿಯೋ ಪೊಲಿಟಿಕಲ್ ಅಲ್ಲಿ ಅನ್ನೋದು ಆ ದೇವರೇ ಬಲ್ಲ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.